ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನು ಹೇಗಾಗೋಗ್ಬಿಟ್ಟಿದ್ದೀನಿ ಅಂತ ಹೇಳಿ. ನಾನು ಇಷ್ಟು ದಿನ ಹೇಳ್ತಾನೆ ಇದ್ದೆ, ನನಗೆ ಯಾಕೋ ಹುಷಾರಿಲ್ಲ, ನನಗೆ ಯಾಕೋ ಹುಷಾರಿಲ್ಲ ಅಂತೇಳಿ. ಸೊ ಏನು ಹುಷಾರಿರಲಿಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದರಿಂದ ತುಂಬ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಾನಿವಾಗ ಅಟ್ ಪ್ರೆಸೆಂಟ್ ನಗರಸಭೆ ಹತ್ರ ಇದ್ದೀನಿ, ಚಿಕ್ಕಮಂಗ್ಳೂರು ನಗರಸಭೆ ಹತ್ರ. ಏನಕ್ಕೆ ಅಂದರೆ ಅದು ಮುಂದೆ ಹೇಳ್ತೀನಿ, ಏನಕ್ಕೆ ನಾನು ಇಲ್ಲಿಗೆ ಬಂದೆ ಅಥವಾ ಏನು ಅಂತೆಲ್ಲ. ಫಸ್ಟು ಏನು ವಿಷಯ ಇದೆ ಅದಕ್ಕೆ ಹೇಳ್ತೀನಿ. ನನಗೇನಾಗ್ತಿತ್ತು, ನನ್ನ ಮಗನ ಡೆಲಿವರಿ ಆಗಿ ಸಿಸರಿನ್ ಆದಮೇಲೆ ನನಗೆ ತುಂಬ ಅಂದರೆ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು. ಸೈಡಲ್ಲೇ ಆಲ್ಮೋಸ್ಟ್ 1.5 ಇಯರಿಂದ ನನಗೆ ಹೊಟ್ಟೆ ನೋವು ಬರ್ತಾನೆ ಇತ್ತು. ನಾನು ಒಂದು ಸರಿ ನಾನು ಯಾರ ಹತ್ರ ಡೆಲಿವರಿ ಮಾಡಿಸಿದ್ದೆ ನೋಡಿ, ಆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ದೆ. ಅವ್ರು ಏನು ಹೇಳಿದರು, ಒಂದು ಸ್ಕ್ಯಾನಿಂಗ್ ಮಾಡಿಸೋ ನೆಸಸರಿ ಇಲ್ಲ, ಬೇಕಿದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿ ನಾನು ಕೂಡ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಾದ್ಮೇಲೆ ಅವ್ರು ಏನು ಹೇಳಿದ್ರು, ಏನಿಲ್ಲ, ನಾರ್ಮಲ್ ಆಗಿದೆ ರಿಪೋರ್ಟು, ನೀವಿನ್ನು ಆಯಿತು ಮುಗೀತು ಅಂತ ಹೇಳಿದರು. ನಾನು ಆಯಿತು ಅಂತ ಹೇಳಿ ಸುಮ್ಮನಾದೆ. ಅದಾದಮೇಲೆ ಮತ್ತೆ ನಾನು ವೆಯ್ಟ್ ಲಾಸಿಗೆ ಅಂತ ಹೇಳಿ ವಾಕಿಂಗ್ ಮಾಡ್ತಾ ಇದ್ದೆ. ಅಷ್ಟು ಬಿಟ್ಟರೆ ನಾನೇನು ಮಾಡ್ತಾ ಇರಲಿಲ್ಲ, ವಾಕಿಂಗ್ ಒಂದು ಮಾಡ್ಕೊಳ್ತಾ ಇದ್ದೆ. ವಾಕಿಂಗ್ ಮಾಡಿದಾಗ ನನಗೆ ಪೇಯ್ನ್ ಅಷ್ಟು ಕಾಣಿಸ್ತಾ ಇರಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಮತ್ತು ಲಾಸ್ಟಿಗೆ ಈ ಇಯರ್ ಜನವರಿಯಲ್ಲಿ ನಾನು ವಾಕಿಂಗ್ ಮಾಡಬೇಕಾದ್ರೆ ನಂಗೆ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಗ್ತಾ ಇತ್ತು ಸ್ಟಿಚ್ ಹತ್ರ. ಅದೇನು ಸಿಸರಿನ್ ಆಗಿದೆ ನೋಡಿ, ಆ ಸ್ಟಿಚ್ ಹತ್ರ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು. ನಾನೇನು ಅಂದ್ಕೊಂಡೆ, ನಾನು ಜಾಸ್ತಿ ವಾಕಿಂಗ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಇರ್ಬೋದು ಅಂತ ಅಂದ್ಕೊಂಡೆ. ಮತ್ತು ಎಲ್ಲರೂ ಹೇಳ್ತಾರೆ, ಒಂದು ಸರಿ ಸಿಸರಿನ್ ಆದರೆ ಅದು ಹೀಲ್ ಆಗೋಕ್ಕೇ 3 ಇಯರ್ಸ್ ತಗೊಳ್ಳುತ್ತೆ ಅಂತ. ಹೌದು ನಿಜಾನೇ, 3 ಇಯರ್ಸ್ ತಗೊಳ್ಳುತ್ತೆ. ಕಂಪ್ಲೀಟಾಗಿ ಹೀಲ್ ಆಗೋಕ್ಕೆ 3 ಇಯರ್ಸ್ ಬೇಕು. ಸೊ ಹಂಗೆ ಅಂದ್ಕೊಂಡು ಸುಮ್ಮನಾದೆ. ಅದು ಅಲ್ಲದೆ ನನಗೆ ಡಾಕ್ಟ್ರು ವೆಯ್ಟ್ ಲಿಫ್ಟ್ ಮಾಡಬಾರ್ದು ಅಂತ ಹೇಳಿದರು. ತೂಕನ ತುಂಬ ಭಾರ ಇರೋದನ್ನ ಎತ್ತಬಾರ್ದು ಅಂತ ಹೇಳಿದರು. ಸೊ ನಾನೇನು ಅಂದ್ಕೊಂಡೆ, ಮೇ ಬಿ ಅದಕ್ಕೂ ಇರ್ಬೋದೇನೋ, ನಾನು ತುಂಬ ವೆಯ್ಟ್ ಲಿಫ್ಟ್ ಎಲ್ಲ ಮಾಡಿಬಿಟ್ಟಿದ್ದೆ, ಹಾಗಾಗಿ ಅದಕ್ಕೆ ಪೇಯ್ನ್ ಬರ್ತಿರ್ಬೋದು ಅಂತ. ಹಾಗೆ ಹೋಗ್ತಾ ನನಗೆ ಸ್ವಲ್ಪ ನೋವು ಜಾಸ್ತಿ ಆಗೋಯ್ತು. ಅಂದರೆ ನಾನೀಗ ಮಲಗಿದ್ದಾಗ ಈ ಕಡೆ ಏನಾದರೂ ತಿರುಗಿದ್ರೆ ಮತ್ತೆ ನನಗೆ ತುಂಬ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ನಾನೇನು ಅಂದ್ಕೊಂಡೆ, ನನಗೇನಾದರೂ ಒಳಗಡೆ ಸ್ಟಿಚ್ ರಿಮೂವ್ ಆಗಿರಬೇಕು, ಸೊ ಹಾಗಾಗಿ ಸ್ಟಿಚ್ ಪೇಯ್ನ್ ಬರ್ತಿದೆ ಅಂತ ಅಂದ್ಕೊಂಡೆ. ಮತ್ತು ನನ್ನ ಫ್ರೆಂಡಿಗೂ ಅವಳಿಗೂ ನನ್ನ ಥರನೇ 2 ಸಿಸರಿನ್ಸು. ಸೊ ನಾನೇನು ಅಂದ್ಕೊಂಡು ಅವಳಿಗೊಂದು ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೆ, ನಿನಗೇನಾದರೂ ಪೇಯ್ನ್ ಬರ್ತಿದೆಯಾ? ನನಗಂತೂ ತುಂಬ ಪೇಯ್ನ್ ಆಗ್ತಾಯಿದೆ, ಲಾಸ್ಟಲ್ಲಿ ಆ ಸ್ಟಿಚ್ ಏನಿರುತ್ತೆ ಆ ಲಾಸ್ಟಲ್ಲಿ ತುಂಬ ಪೇಯ್ನ್ ಆಗ್ತಿದೆ ಅಂತ. ಅವಳೇನಂತ ಹೇಳಿದ್ಲು ಅಂದರೆ, ತುಂಬ ಜನಕ್ಕೆ ಸಿಸರಿನ್ ಆದಮೇಲೆ ಲಾಸ್ಟಲ್ಲಿ ಗಂಟು ಹಾಕ್ತಾರೆ ನೋಡು, ಅದು ಪೇಯ್ನ್ ಬರುತ್ತಂತೆ. ನನ್ನ ಫ್ರೆಂಡ್ಸ್ಗಳ ಹತ್ರನೂ ಅಂದರೆ ಅವ್ರು ಹೇಳಿದ್ನ ಕೇಳಿಸ್ಕೊಂಡಿದ್ದೀನಿ, ನಿಜಾನ ಸುಳ್ಳ ಅಂತ ಗೊತ್ತಿಲ್ಲ ಅಂತ ಹೇಳಿದ್ಲು. ನಾನೇನು ಅಂದ್ಕೊಂಡೆ, ಮೇ ಬಿ ಇರ್ಬೋದು, ಲಾಸ್ಟು ಸ್ಟಿಚ್ ಏನು ಹಾಕಿರ್ತಾರಲ್ಲ ಅದು ಪೇಯ್ನ್ ಬರುತ್ತೆ, ಹಾಗಾಗಿ ಅದು ನಿಜ ಇರ್ಬೋದು ಅಂತ ಹೇಳಿ ಸುಮ್ಮನಾದೆ. ಅದಾದಮೇಲೆ ಮತ್ತೆ ನನಗೆ ಈಗ 2 ಡೇಸಿಂದ ಹೆವಿ ಪೇಯ್ನ್ ಆಗ್ತಾಯಿದೆ ನನಗೆ. ಅಂದರೆ ನಾನು ಹೊಟ್ಟೆ ಖಾಲಿ ಬಿಟ್ಟರೆ, ಏನಾದ್ರು ಚೂರು ಹೊಟ್ಟೆ ಖಾಲಿ ಇದ್ದರೆ ಪೇಯ್ನ್ ಜಾಸ್ತಿ ಆಗುತ್ತೆ. ನಾನು ಹೊಟ್ಟೆ ತುಂಬ ಊಟ ಮಾಡಿದರೆ, ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ರಾತ್ರಿ ಬೆಳಗ್ಗೆ ಎದ್ದೊಳ್ತೀನಲ್ಲ, ಎದ್ದಿದ ತಕ್ಷಣ ಪೇಯ್ನ್ ಅಂದರೆ ಪೇಯ್ನ್ ಆಗ್ತಿರುತ್ತೆ. ಯಾಕಂದರೆ ಹೊಟ್ಟೆ ಖಾಲಿ ಇತ್ತಲ್ಲ, ಹಾಗಾಗಿ ಪೇಯ್ನ್ ನಂಗೆ ತಡ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸರಿ ಅಂತ ಹೇಳಿ ಬೇಗ ಅಲ್ಲುಜ್ಜಿ, ನಂಗೆ ಗೊತ್ತಿರಲಿಲ್ಲ ಊಟ ಮಾಡಿದರೆ ಅಥವಾ ಏನಾದರೂ ತಿಂದರೆ ಪೇಯ್ನ್ ಕಮ್ಮಿ ಆಗುತ್ತೆ ಅಂತ. ನನಗೂ ಯಾಕೋ ಲೈಟಾಗಿ ಹೊಟ್ಟೆ ಹಸು ಅನ್ನಿಸ್ತಾ ಇತ್ತು. ಕೆಲಸ ಎಲ್ಲ ನಮ್ಮ ಅತ್ತೆನೇ ಮಾಡ್ತಾ ಇದ್ರಲ್ಲ, ಸರಿ ಅಂತ ಹೇಳಿ ನಾನೇನು ಮಾಡಿದೆ, ಅದೇನು ತಿಂಡಿ ಇದೆ, ತಿಂಡಿ ತಿನ್ಕೊಂಡೆ, ನೋವು ಕಮ್ಮಿ ಆಯಿತು. ಮಧ್ಯಾಹ್ನ ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನಾನು ಏನು ಮಾಡ್ತೀನಿ, ಯಾವಾಗ್ಲೂ ಹೊಟ್ಟೆ ಹಸು ಇಲ್ಲ ಅಂದ್ರೂ ಒಂದೆರಡು ತುತ್ತಾದರೂ ಅನ್ನ ಊಟ ಮಾಡ್ತೀನಿ. ಹಂಗೆ ಬೆಳಗ್ಗೆದೆ ನೀರು ದೋಸೆ ಇತ್ತು, 1-2 ನೀರು ದೋಸೆ ತಿಂದು ಸುಮ್ಮನಾದೆ. ಈ ಮಧ್ಯಾಹ್ನದಿಂದ ರಾತ್ರಿವರೆಗೂ ಲಾಂಗ್ ಟೈಮ್ ಇರುತ್ತೆ ನೋಡಿ, ಆ ಮಿಡ್ಲಲ್ಲಿ ಏನು ತಿನ್ನಲ್ಲ ನಾನು. ಅಂದರೆ ರೇರ್ ತಿಂತೀನಿ ಯಾವಾಗಾದ್ರೂ, ಹಸಿವಿದ್ರೆ ಮಾತ್ರ, ಇಲ್ಲಾಂದರೆ ತಿನ್ನಲ್ಲ. ನಾನೇನು ಮಾಡಿದೆ, ಏನು ತಿನ್ನಲಿಲ್ಲ. ನಾನು ಏನು ತಿಂದೇ ಇಲ್ಲದೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದ ಮೇಲೆ ಮತ್ತೆ 5 o'clock 5:30 ಆಗಿ ಹೆವಿ ಪೇಯ್ನ್ ಸ್ಟಾರ್ಟ್ ಆಯಿತು. ನಾನೇನು ಮಾಡಿದೆ, ಮತ್ತು ಮನೇಲಿ ಈಚೆಗೆ ನಾನು ಕಾಫಿ ಟೀ ಎಲ್ಲ ಏನು ಕುಡಿಯೋ ಅಭ್ಯಾಸ ಇಲ್ಲ, ನಂಗೆ ಅದು ಇಷ್ಟನೂ ಆಗಲ್ಲ. ಸೊ ಹಾಗಾಗಿ ನಾನು ಏನು ಕುಡಿಯೋದು ಇಲ್ಲ. ನಾರ್ಮಲಾಗಿ ಏನಾದರೂ ಹಂಗೆ ಹಣ್ಣುಗಳೇನಾದರೂ ಇದ್ದರೆ ಜ್ಯೂಸ್ ಏನಾದರೂ ಕುಡಿತೀನಿ, ಬಿಟ್ಟರೆ ನಾನು ಕಾಫಿ ಟೀ ಕುಡಿಯಲ್ಲ. ಮತ್ತು ನಾನೇನು ಅಂದ್ಕೊಂಡೆ, ನನಗೆ ಹಿಂಗೆ ಆಗ್ತಿದೆ ಅಂದರೆ ಕಿಡ್ನಿ ಸ್ಟೋನ್ ಇರಬೇಕು ನನಗೆ, ಅದಕ್ಕೋಸ್ಕರ ನನಗೆ ಬಾಡಿ ತುಂಬ ಪೇಯ್ನ್ ಅಂದರೆ ಸ್ಟಮಕ್ ಪೇಯ್ನ್ ಆಗ್ತಿದೆ ಅಂತ. ನನ್ನ ಹಸ್ಬೆಂಡ್ ಹತ್ರ ಏನು ಹೇಳಿದೆ,
ನಮ್ಮ ಮನೆಯಿಂದ ಚಿಕ್ಕಮಂಗ್ಳೂರು ಬರೋಕ್ಕೆ 35 ಕಿಲೋಮೀಟರ್ಸು. ಅದು ಅಲ್ಲದೆ ರೋಡ್ ಕೂಡ ನಮಗೀಗ ಸರಿ ಇಲ್ಲ, ರೋಡ್ ಮಾಡ್ತಿದ್ದಾರೆ. ಈಗ 1.5 ಮಂತ್ಸ್ ಅದನ್ನು ರೋಡೇ ಬ್ಲಾಕ್ ಮಾಡ್ತಾರಂತೆ. 10th ಎಕ್ಸಾಮ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದರು. ನನಗೇನಾಯಿತು, ಸರಿ ಆಯಿತು, ನನ್ನ ಹಸ್ಬೆಂಡಿಗೆ ಏನು ಹೇಳಿದೆ, ರೋಡ್ ಬ್ಲಾಕ್ ಮಾಡಿದ್ರೆ ಆಮೇಲೆ ಹೋಗೋಕ್ಕಾಗಲ್ಲ, ಒಂದು ಸರಿ ಹೋಗಿ ಬರೋಣ ಅಂತ ಹೇಳಿದ್ದೆ. ಮತ್ತು ಆದರೂ ನನಗೆ ಪೇಯ್ನ್ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ನನ್ನ ಹಸ್ಬೆಂಡಿಗೆ ಹೇಳಿದ್ದೆ, ರಾತ್ರಿ ಏನಾದರೂ ನನಗೆ ಪೇಯ್ನ್ ಬಂದರೆ ನಾನು ಏನು ಕರಿತೀನಿ, ಹೋಗೋಣ, ನನಗೆ ಹೆವಿ ಪೇಯ್ನ್ ಇದೆ ಅಂತ ಹೇಳಿ, ಯಾವುದಕ್ಕೂ ಇರಲಿ ಅಂತ ಹೇಳಿ ಪೇಯ್ನ್ ಕಿಲ್ಲರ್ ಒಂದು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ. ಬೆಳಗ್ಗೆ ಆಯಿತು, ಬೆಳಗ್ಗೆ ಸ್ಟಾರ್ಟ್ ಆಗ್ತಿದ್ದಂಗೆ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು. ಅಂದರೆ ಹೊಟ್ಟೆ ಖಾಲಿ ಇರುತ್ತೆ ನೋಡಿ, ಆ ಟೈಮಲ್ಲಿ ಲೈಟಾಗಿ ಪೇಯ್ನ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದೆ. ನಾನು ಇದು ಆಗಲ್ಲ, ನನಗೆ ತುಂಬ ಪೇಯ್ನ್ ಇದೆ ಅಂತ ಹಸ್ಬೆಂಡು ಕೆಲ್ಸಕ್ಕೆ ಹೋಗಿದ್ರು. ಸೀದಾ ನಾನು ರೆಡಿಯಾಗಿ ಬಸ್ ಹತ್ಕೊಂಡು ಬಂದುಬಿಟ್ಟೆ ಹಾಸ್ಪಿಟಲಿಗೆ ತೋರಿಸೋಣ ಅಂತ. ಸೊ ಹಾಸ್ಪಿಟಲ್ಗೆ ಹೋಗಿ ತೋರಿಸಿದಾಗ ಹಾಸ್ಪಿಟಲಲ್ಲಿ ಡಾಕ್ಟ್ರು ಚೆಕ್ ಮಾಡಿ ಹೇಳಿದ ವಿಷಯ ಏನಂದರೆ, ಅವರು ಫಸ್ಟಿಗೆ ಏನಂತ ಕೇಳಿದರು, ಮೇ ಬಿ ಪ್ರೆಗ್ನೆನ್ಸಿ ಇರ್ಬೋದು ಅಂತ ಅಂದ್ಕೊಂಡ್ರು. ಸೊ ಪ್ರೆಗ್ನೆನ್ಸಿ ಇಲ್ಲ, ನನಗೆ ಈ ಮಂತ್ಲಿ ಇದಾಗೋಗಿದೆ ಆ್ಯಂಡ್ ಮಂತ್ಲಿ ಕೂಡ ನನಗೆ ಕರೆಕ್ಟಾಗಿ ಆಗ್ತಾಯಿದೆ. ಸೊ ಅವ್ರೇನಂದ್ರು, ವಾಮಿಟ್ ಬರ್ತಾ ಇದೆಯಾ, ತಲೆ ಸುತ್ತಾ ಇದೆಯಾ ಅಂತೆಲ್ಲ ಕೇಳಿದರು. ಆಪ್ರೇಷನ್ ಆಗಿದೆಯಾ ಅಂತ ಫಸ್ಟ್ ಕೇಳಿದರು. ಇಲ್ಲ ಅಂದರೆ ವಾಮಿಟ್ ಆಗಿ ತಲೆ ಸುತ್ತ ಆ ಥರ ಏನಾದ್ರು ಬರ್ತಿದೆಯಾ ಅಂತ. ಸೊ ನಂಗೆ ಆವಾಗ ಅರ್ಥ ಆಯ್ತು. ಅವ್ರು ಕೇಳಿದಾಗ ನಾನು ಹೇಳಿದೆ, ಮೇಡಮ್ ನಾನು ಪ್ರೆಗ್ನೆಂಟ್ ಅಲ್ಲ, ಯಾಕಂದರೆ ನಾನು ಈ ಮಂತ್ ಕೂಡ ಆಗಿದ್ದೀನಿ, ಮಂತ್ಲಿ ಕರೆಕ್ಟಾಗಿ ಆಗ್ತಾಯಿದ್ದೀನಿ, ಸೊ ನಂದು ಪ್ರೆಗ್ನೆನ್ಸಿದಲ್ಲ ಅಂತ ಹೇಳಿದೆ. ಆಮೇಲೆ ಮತ್ತೆ ಅವ್ರು ಕೇಳಿದರು, ಸರಿ ಓಕೆ ಟೆಸ್ಟ್ ಮಾಡೋಣ ಬನ್ನಿ ಮಲ್ಕೊಳ್ಳಿ ಅಂತ ಟೆಸ್ಟಿಂಗ್ ಎಲ್ಲ ಮಾಡಿ ಮುಗಿಸಿದ್ರು. ನಾನು ಅಂದ್ಕೊಂಡೆ ಸ್ಕ್ಯಾನಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಸೊ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ನಂಗೆ ಲೈಟಾಗಿ ಪೇಯ್ನ್ ಕೂಡ ಸ್ಟಾರ್ಟ್ ಆಗಿತ್ತು. ಆ್ಯಂಡ್ ಅವರು ನನಗೆ ಹಿಂಗೆ ಹೊಟ್ಟೆ ಮೇಲೇ ಜಸ್ಟ್ ಹಿಂಗೆ ಟಚ್ ಮಾಡಿದಾಗಲೇ ತುಂಬ ಪೇಯ್ನ್ ಆಗಿ ನಾನು ಕಿರ್ಚಿಬಿಟ್ಟೆ, ಮ್ಯಾಮ್ ಆಗ್ತಾಯಿಲ್ಲ, ತುಂಬ ಪೇಯ್ನ್ ಇದೆ ಅಂತ. ಮತ್ತು ಅವ್ರು ಹೇಳಿದರು, ಇಲ್ಲ ಗರ್ಭಕೋಶ ಮತ್ತು ಯೂಟ್ರಸ್ ಈ ಥರ ಒಳಗೆ ಗರ್ಭಕೋಶ ಇದೆಯಲ್ಲ, ಗರ್ಭಕೋಶ ಫುಲ್ಲು ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಇವಾಗ ನಾನು ಮೆಡಿಸಿನ್ಸ್ ಕೊಡ್ತೀನಿ, ಅದರಿಂದ ನಿಮಗೆ ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಮೆಡಿಸಿನ್ಸ್ ಎಲ್ಲ ಮುಗಿದ್ಮೇಲೆ ಬರಬೇಕು, ಮತ್ತು 5 ಡೋಸೇಜ್ ಕೊಡ್ತೀನಿ, ಸ್ಕ್ಯಾನಿಂಗ್ ಸಮೇತ ಆವಾಗಲೇ ಮಾಡೋಣ, ಇದರಲ್ಲಿ ಕಮ್ಮಿ ಆಗಿಲ್ಲ ಅಂತ ಹೇಳಿದರು. ಸರಿ ಓಕೆ ಅಂತ ಈಗ ಮೆಡಿಸಿನ್ಸ್ ತಗೊಂಡು ಬಂದು, ನನ್ನ ಮಗನ ಬರ್ತ್ ಸರ್ಟಿಫಿಕೇಟ್ ತಗೊಂಡಾಗಿತ್ತು, ಜಸ್ಟ್ ಸೀಲು ಸೈನ್ ಹಾಕ್ಸೋಕ್ಕಿತ್ತು. ಹಾಗಾಗಿ ಇಲ್ಲಿ ಬಂದು ಕುತ್ಕೊಂಡು ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡಿದೆ. ಸೊ ಇದನ್ನು ನಾನು ಹೇಳ್ಕೋಬೇಕು ಅಂತ ಅನಿಸಿರಲಿಲ್ಲ. ಆದರೆ ನನಗೆ ಈ ಥರ ಪೇಯ್ನ್ ಬಂದಾಗ ನಾನು ತುಂಬ ಜನನ ಕೇಳಿದಾಗ ಅವ್ರು ನನಗೆ ಬೇರೆ ಸಜೆಷನ್ಸೇ ಕೊಟ್ಟರು. ಅಂದರೆ ಅವ್ರ ಎಕ್ಸ್ಪೀರಿಯೆನ್ಸ್ ಏನಿದೆ ಅದು ಕೊಟ್ಟರು. ಅದು ಸುಳ್ಳು ಅಂತ ಹೇಳೋಕ್ಕಾಗಲ್ಲ, ನಾವು ಕೇಳಿದ್ದಕ್ಕೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಳಿದ್ದಾರೆ. ಸೊ ಈ ಥರ ಏನಾದರೂ ನಿಮಗೂ ಆ ಥರ ಪೇಯ್ನ್ ಬರ್ತಾ ಇದ್ದರೆ, ಅಂದರೆ ಅದು 1 ಸೀಸರಿನೇ ಆಗಿರ್ಬೋದು, 2 ಸೀಸರಿನೇ ಆಗಿರ್ಬೋದು, ಅಥವಾ ಸೀಸರಿನ್ ಆಗದಲ್ಲೇ ಲೈಟಾಗಿ ನಿಮಗೆ ಪೇಯ್ನ್ ಏನಾದ್ರು ಆಗ್ತಾಯಿದ್ರೆ ನೀವು ಹೋಗಿ ಫಸ್ಟು ನಿಮ್ಮ ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡಲೇಬೇಡಿ. ನಾನು ಸ್ವಲ್ಪ ನೆಗ್ಲೆಕ್ಟ್ ಮಾಡಿನೇ ಹಿಂಗಾಗಿದ್ದು. ನಂಗೆ ಆಲ್ಮೋಸ್ಟ್ 1 ಇಯರಿಂದ ಪೇಯ್ನ್ ಬರ್ತಾನೆ ಇದೆ. ನಾನು ಅದನ್ನು ಏನೋ ಇರ್ಬೋದು ಬಿಡು, ಸ್ಟಿಚ್ ಪೇಯ್ನು, ಬಿಡು ಹಿಂಗೆಲ್ಲರಿಗೂ ಇರುತ್ತೆ, ಹಂಗೆ ಹಿಂಗೆ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ. ಆದರೆ ಅದು ಅಷ್ಟು ಕೇರ್ಲೆಸ್ಸಾಗಿ ತಗೊಳ್ಳೋ ವಿಷಯ ಅಲ್ಲ. ನನಗೆ ಇತ್ತೀಚೆಗೆ ತುಂಬ ರಿಯಲೈಸ್ ಆಗುತ್ತೆ. ನನಗೆ ಜೀವದ ಮೇಲೆ ಇತ್ತೀಚೆಗೆ ತುಂಬ ಆಸೆ ಬಂದಿರೋದು ಏನಕ್ಕೆ ಅಂದರೆ, 2 ಮಕ್ಕಳಿದ್ದಾರೆ, ತಾಯಿ ನೋಡ್ಕೊಂಡಂಗೆ ಮಕ್ಕಳನ್ನ ಯಾರೂ ನೋಡ್ಕೊಳ್ಳಲ್ಲ. ನಾವಿದ್ದಾಗಲೇ ನೋಡ್ಬಿಟ್ಟಿದ್ದೀವಿ. ತಾಯಿ ಥರ ಮಕ್ಕಳನ್ನ ಯಾರೂ ನೋಡ್ಕೊಳ್ಳಲ್ಲ, ನೋಡ್ಕೊಳ್ಳೋಕ್ಕಾಗೋದು ಇಲ್ಲ. ಮೇ ಬಿ ಎಲ್ಲೋ ಆ ಥರ ಒಬ್ಬರೋ ಇಬ್ಬರೋ ನೋಡ್ಕೋಬೋದು. ಆದರೆ ಈಗ ನಮಗೋಸ್ಕರ ನಾನು ಬದುಕಬೇಕು ಅಂತ ನಂಗೆ ಆಸೆ ಇಲ್ಲ. ನನ್ನ ಮಕ್ಳಿಗೋಸ್ಕರ ಬದುಕಬೇಕು, ಮಕ್ಳಿಗೆ ಏನಾದರೂ ಮಾಡಬೇಕು ಅಂತ ಆಸೆ ಆಗಿಬಿಟ್ಟಿದೆ. ಸೊ ನಾನು ಏನಾದರೂ ಇದನ್ನು ಇನ್ನೂ ನೆಗ್ಲೆಕ್ಟ್ ಮಾಡಿದರೆ, ಒಳಗೆಲ್ಲ ಫುಲ್ ಇನ್ಫೆಕ್ಷನ್ ಆಗಿದ್ರೆ ನನ್ನ ಜೀವನೇ ಹೋಗ್ತಾ ಇತ್ತು. ಆಗ ನನ್ನ ಮಕ್ಳಿಗೆ ಯಾರು ಗತಿ? ನನಗೆ ಯಾವಾಗಲೂ ಒಂದು ಫೀಲ್ ಆಗುತ್ತೆ, ಈಗ ನಾವು ಅವ್ರಿಗೋಸ್ಕರ ಬದುಕ್ತೀವಿ, ಇವ್ರಿಗೋಸ್ಕರ ಬದುಕ್ತೀವಿ ಅಂತೆಲ್ಲ ಹೇಳ್ತೀವಲ್ಲ, ನಿಜವಾಗ್ಲೂ ನಾವು ಯಾರಿಗೋಸ್ಕರ ಬದುಕಬೇಕು ಗೊತ್ತಾ? ಈಗ ನಾನೇನಾದರೂ ಈಗ ಕ್ಷಣಕ್ಕೆ ಇಲ್ಲಿ ಮಾತಾಡ್ತಿದ್ದೀನಲ್ಲ, ಈಗೇನಾದರೂ ನಾನು ಸತ್ತೋದ್ರೆ ಅದರಿಂದ ಯಾರಿಗೆ ತುಂಬ ಲಾಸ್ ಆಗುತ್ತೆ, ಯಾರಿಗೆ ತುಂಬ ಅಂದರೆ ತುಂಬ ಬೇಕಾಗಿರ್ತೀನಿ ನಾನು, ಯಾರಿಗೆ ತುಂಬ ನೋವಾಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ತೀನಿ. ಅಂಥ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋದರೆ ಮೋಸ್ಟ್ ಇಂಪಾರ್ಟೆಂಟ್ ನನ್ನ ಹಸ್ಬೆಂಡ್ಗಿಂತನೂ ನನ್ನ ಮಕ್ಕಳಿಗೆ ನಾನು ಈಗ ಅಟ್ ಪ್ರೆಸೆಂಟ್ ಈಗ ನಾನು ಬೇಕಾಗಿರೋದು. ನನ್ನ ಹಸ್ಬೆಂಡಿಗೆ ಮೇ ಬಿ ಅವ್ರದ್ದು ಮನ್ಸು ಚೇಂಜ್ ಆಗಿ ಬೇರೆ ಮದುವೆ ಆಗ್ಬೋದು, ನನ್ನ ಮಕ್ಕಳಿಗೆ ಹೊಸ ಅಂದರೆ ಬೇರೆ ಅಮ್ಮನ ತಗೊಂಡು ಬರ್ಬೋದು. ಆದರೆ ನನ್ನ ಮಕ್ಕಳಿಗೆ ಅಮ್ಮ ಅಂತ ಒಂದು ಫೀಲ್ ಇದೆ ನೋಡಿ. ಇವಾಗ ಮಕ್ಕಳನ್ನೆಲ್ಲ ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಅಂತ ಬಂದಿದ್ದೀನಿ. ಈಗ ಹೋಗಿದ್ದೆ, ಮಕ್ಕಳು ನನಗೋಸ್ಕರ ಕಾಯ್ತಾ ಇರ್ತಾರೆ ಅಮ್ಮ ಅಂತ.
ಅವ್ರಿಗೋಸ್ಕರ ನಾವು ಬದುಕಬೇಕು ಅಂತ ಇತ್ತೀಚೆಗೆ ತುಂಬ ಫೀಲ್ ಆಗುತ್ತೆ. ಆ್ಯಂಡ್ ನಾನು ಈಗೀಗ ನನಗೆ ಮಕ್ಕಳಾದಮೇಲೆ ನಮ್ಮಮ್ಮ ಏನೇನು ಕಷ್ಟ ಅನುಭವಿಸಿದ್ರು ನಮ್ಮನ್ನು ಸಾಕೋಕ್ಕೆ, ನಾವು ಒಂದೊಂದು ಸರಿ ಅವ್ರಿಗೆ ತುಂಬ ಬೈದು ಹರ್ಟ್ ಮಾಡಿಬಿಡ್ತೀವಿ, ನೋವು ಮಾಡ್ತೀವಿ. ಅವಾಗೆಲ್ಲ ನನಗಿದು ಗೊತ್ತೇ ಇರಲಿಲ್ಲ. ನಾನು ಅಂದ್ಕೊಳ್ತಾ ಇದ್ದೆ ಅವ್ರ ಖುಷಿಗೋಸ್ಕರ ಅವ್ರು ನಮ್ಮನ್ನು ಎತ್ತಿಬಿಟ್ರು, ಈಗ ನಾವು ಏನು ಮಾಡಿದ್ರು ಅವ್ರು ಸಹಿಸ್ಕೋಬೇಕು ಅನ್ನೋ ಥರ ಮೆಂಟಾಲಿಟಿಲಿ ಬೆಳೆದ್ಬಿಟ್ಟೆ ನಾನು. ಎಲ್ಲರೂ ಮಕ್ಕಳನ್ನೇ ಇರ್ತಾರೆ, ಅದರಲ್ಲಿ ಏನು ಸ್ಪೆಷಲ್ ನಮ್ಮಮ್ಮ ಎತ್ತಿರೋದು, ಅಥವಾ ನಮ್ಮಮ್ಮ ನನಗೇನು ಸ್ಪೆಷಲಾಗಿ ಮಾಡಿದ್ದಾರೆ, ಅಥವಾ ನಮ್ಮಮ್ಮನಿಂದ ನನಗೇನು ಸ್ಪೆಷಲಾಗಿ ಸಿಕ್ಕಿದೆ. ಎಲ್ಲ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೇಗಿದೆಯೋ ಹಾಗೇ ಅಂತ ಆ ಥರ ಮೆಂಟಾಲಿಟಿಯಲ್ಲಿ ಬೆಳೆದ್ಬಿಟ್ಟೆ. ಸೊ ಇವಾಗ ನನಗೆ ಮಕ್ಕಳಾಗಿದೆ ಅಲ್ಲ, ಈಗ ನನಗೆ ಫೀಲ್ ಆಗ್ತಾಯಿದೆ ನಮ್ಮಮ್ಮ ಏನೇನು ಅನುಭವಿಸಿದ್ರು, ಅಥವಾ ನಮ್ಮಮ್ಮ ಹೇಳಿದಾಗ ನಾನು ಕೇಳಬೇಕಿತ್ತು, ಅವ್ರು ಯಾಕೆ ಹೇಳಿದ್ರು, ಅವ್ರು ಯಾಕೆ ನನಗೆ ಅಷ್ಟು ಕನ್ಸನ್ನು ತೋರಿಸಿದ್ರು, ಅಷ್ಟು ಯಾಕೆ ನನಗೆ ರೂಲ್ಸ್ಗಳನ್ನ ಮಾಡ್ತಾಯಿದ್ರು ಅಂತ ಹೇಳಿ ಇವಾಗ ನನಗೆ ಫೀಲ್ ಆಗುತ್ತೆ, ಇವಾಗ ನಂಗೆ ಅರ್ಥ ಆಗುತ್ತೆ. ಆದರೆ ಏನೂ ಮಾಡೋಕ್ಕಾಗಲ್ಲ, ಆ ದಿನಗಳು ಇವಾಗ ಮತ್ತೆ ಬರಲ್ಲ. ಸೊ ನಾನು ಹೇಳೋದೇನೆಂದರೆ, ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಥವಾ ನಿಮಗೆ ಏನಾದರೂ ತುಂಬ ಏನಾದ್ರು ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ನೀವು ಹೋಗಿ ಫಸ್ಟು ಡಾಕ್ಟ್ರ್ ಹತ್ರ ತೋರಿಸ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್. ಚಿಕ್ಕದು ಅಂತ ಹೇಳಿ ಬಿಡಬೇಡಿ. ಆ ಚಿಕ್ಕದೇ ನಾಳೆ ದೊಡ್ಡದಾಗಿ ನಿಮ್ಮ ಜೀವಕ್ಕೆ ತೊಂದರೆ ಆಗ್ಬೋದು. ಆದಷ್ಟು ನಿಮ್ಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೂ ಕೂಡ ನೀವು ಹೋಗಿ ಫಸ್ಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಆಗಿ. ಏನು ಕನ್ಸಲ್ಟೇಷನ್ ಫೀಸ್ ಒಂದು 500, ನನಗೊಂದು 350 ಆಯಿತು. 350ನ ಆ 350 ನಾವು ಏನು ಮಾಡ್ತೀವಿ, ಏನು ಬಿಡ್ತೀವಿ. ಸೊ ಅದರಲ್ಲಿ ಎಲ್ಲಾದರೂ ಒಂದು ಹೋಟೆಲ್ಗೆ ಹೋದ್ರೇ 500-600 ರುಪೀಸ್ ನಾವು ಒಬ್ಬರಿಗೆ ಊಟಕ್ಕೆ ಅಷ್ಟಂತೂ ಬೇಕಾಗುತ್ತೆ ಈಗಿರೋ ರೇಟಲ್ಲ. ಅಷ್ಟು ತಿಂತೀವಿ ಅಂತಲ್ಲ, ಒಂದು ಬಿರಿಯಾನಿನೇ, ಒಂದು ಒಳ್ಳೆ ಹೋಟೆಲ್ಗೆ ಹೋಗ್ತೀವಿ ಅಂದರೆ ಒಂದು ಬಿರಿಯಾನಿನೇ ಒಂದು 500 ಅಥವಾ 350-400 ಅಂತೂ ಇದ್ದೇ ಇರುತ್ತೆ. ಸೊ ಒಂದು ಡಾಕ್ಟ್ರಿಗೆ ತೋರ್ಸೋಕ್ಕೆ ಏನು ಕಷ್ಟ, ತೋರಿಸ್ಕೊಳ್ಳಿ. ಆದಷ್ಟು ನಿಮ್ಮ ಹೆಲ್ತನ್ನ ನೀವು ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆಯೇ ನಿಮ್ಮ ಹೆಲ್ತ್ ನೀವು ಚೆನ್ನಾಗಿದ್ದರೆ ನಿಮ್ಮ ಸುತ್ತ ಇರೋರನ್ನೂ ನೀವು ಚೆನ್ನಾಗಿ ನೋಡ್ಕೋಬೋದು. ನಾವೇ ಚೆನ್ನಾಗಿಲ್ಲ ಅಂದರೆ ನಮ್ಮ ಸುತ್ತ ಇರೋರನ್ನ ಹೇಗೆ ನೋಡ್ಕೊಳ್ಳೋದು. ಈಗ ನಾನು ಚೆನ್ನಾಗಿದ್ದರೆ, ಸ್ಟ್ರಾಂಗಾಗಿದ್ದರೆ ನನ್ನ ಮಕ್ಕಳನ್ನ ನೋಡ್ಕೊಳ್ಬೋದು. ಈಗ ನಾನೇ ಚೆನ್ನಾಗಿಲ್ಲ, ನನ್ನ ಹೆಲ್ತೇ ಹಾಳಾಯಿತು ಅಂದರೆ ನಾನು ಹೇಗೆ ನನ್ನ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ನಾನು ನಿಮ್ಗೆ ಹೇಳೋದೇನೆಂದರೆ, ಆದಷ್ಟು ನಿಮ್ಮ ಮಕ್ಕಳನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟು. ಮಕ್ಕಳಾದಮೇಲೆ ತಾಯ್ದಿರು ಹೇಗಾಗೋಗ್ಬಿಡ್ತೀರಾ ಅಂದರೆ, ಫಸ್ಟ್ ಮಕ್ಕಳು 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 ಅಂತ. ನೋ, ಫಸ್ಟ್ ನೀವು ಚೆನ್ನಾಗಿದ್ದರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ನೀವೇ ಚೆನ್ನಾಗಿಲ್ಲ ಅಂದರೆ ಮಕ್ಕಳನ್ನ ಹೆಂಗೆ ನೋಡ್ಕೊಳ್ತೀರಾ? ಆ ಎನರ್ಜಿ ಎಲ್ಲಿಂದ ಬರುತ್ತೆ? ಫಸ್ಟು ನೀವು ತಿಂಡಿ ತಿನ್ನಿ, ಆಮೇಲೆ ಮಕ್ಳಿಗೆ ಕೊಡಿ. ನಿಮ್ಗೆ ತಲೆ ಸುತ್ತು ಬಂತು ಅಥವಾ ನೀರು ಕೆಳಗೆ ಏನಾದರೂ ಬಿದ್ದರೆ ನಿಮ್ಮನ್ನು ಎತ್ತಕ್ಕೊಬ್ರು ಬೇಕಲ್ಲ, ಮಕ್ಳಿಗೆಲ್ಲ ಎತ್ತಕ್ಕಾಗುತ್ತಾ? ಇಲ್ಲ. ನೀವು ಚೆನ್ನಾಗಿದ್ದರೆ ನೀವು ಮಕ್ಳಿಗೇನಾದರೂ ಆದರೆ ನೋಡ್ಕೋಬೋದು. ನೀವೇ ಚೆನ್ನಾಗಿಲ್ಲ, ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ತಲೆ ಕೆಡಿಸ್ಕೊಡಲ್ಲ ಅಂದರೆ ಬೇರೆ ತಲೆ ಕೆಡಿಸ್ಕೊಳಕ್ಕಾಗಲ್ಲ. ನಿಮ್ಮ ಮಕ್ಕಳು ತಲೆ ಕೆಡಿಸ್ಕೊಳಕ್ಕೆ ಅವರಷ್ಟು ದೊಡ್ಡವರಾಗಿರಲ್ಲ. ಸೊ ಇದಿಷ್ಟು ನನಗನ್ಸಿದ್ದು ಹೇಳ್ಕೋಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಹೇಳ್ಕೊಂಡೆ. ಆ್ಯಂಡ್ ಇಲ್ಲಿ ನೋಡಿ, ನಾನೀಗ ತಾಲೂಕು ಆಫೀಸ್ ಹತ್ರ ಬಂದು ತೋರಿಸ್ಕೊಂಡು ಅದೇ ನನ್ನ ಮಗಂದು ಇದಕ್ಕೆ ಬರ್ತ್ ಸರ್ಟಿಫಿಕೇಟ್ಗೆ ಸೀಲು ಸೈನ್ ಮಾತ್ರ ಬೇಕಿತ್ತು, ಹಾಕಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಟೈಮ್ ಇವಾಗ ಆಲ್ಮೋಸ್ಟ್ 12:30 ಆಗೋಯ್ತು. ನಂಗೆ ರಿಟರ್ನ್ 12:30ಗೆ ಬಸ್ ಇರೋದು, ಇಲ್ಲಾಂದರೆ 2:30ಗೆ ಹೋಗಬೇಕು. ನೋಡೋಣ. ಅಲ್ಲಿ ಇಲ್ಲ ಅಂತ ಹೇಳಿದರು ಅಂತ ಅಲ್ಲೋಗಿ ಕುತ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಅಂದರೆ ಸಿನ್ಸ್ ಆ ವಿಷಯ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಇವಾಗ ಇಲ್ಲಿ ಸೈನ್ ಹಾಕಿಸ್ಕೊಂಡು ರಿಟರ್ನ್ ಮನೆಗೆ ಹೊರಡ್ತೀನಿ. ಸೊ ಇದೇ ರೀತಿನೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್.